ನೋಡಿ, ತುಂಬಾ ಜನ ಆಸ್ಪಿರೆಂಟ್ಸ್ ನೇಮಕಾತಿಯ ಕುರಿತಂತೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ, ಅಂದ್ರೆ ರಿಕ್ರೂಟ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತೇಳಿ. ನೋಡಿ, ಇದರ ವಿಷಯವಾಗಿ ಇನ್ನಷ್ಟು ನಾಟಕಗಳನ್ನ ನೀವು ನೋಡೋದು ಬಾಕಿ ಇದೆ. ಅಷ್ಟು ಈಸಿಯಾಗಿ ರಿಕ್ರೂಟ್ಮೆಂಟ್ ಮಾಡಲ್ಲ ಅವರು. ಯಾಕೆ ಅಂತಂದ್ರೆ, ನಾನು ಮುಂಚೆ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಏನು ಅಂತಂದ್ರೆ ಸರ್ಕಾರ ಇನ್ ಕೇಸ್ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರು ಕೂಡ ಒಂದು 3 ಸವಾಲುಗಳಿದೆ ಪ್ರಮುಖವಾಗಿ ಅಂತ ಹೇಳಿದ್ದೆ. ನಾನು ಅದು ಹೇಳಿದೆ, ಯಾವ್ದಾದ್ರು ರಿಸರ್ವೇಶನ್ ಇಶ್ಯೂ ಆಗಿರ್ಬೋದು, ಅಂಡ್ ಈಗ ಕೇಸ್ ಇದೆ, ಒಂದು ಸ್ಟೇ ಮಾಡಿಸಿದ್ದಾರೆ ನೇಮಕಾತಿಗೆ ಅಲೆಮಾರಿ ಸಮುದಾಯದವರು. ಸೊ ಅದನ್ನು ಕೂಡ ಇವರು ಇನ್ನು ಕೇಸಲ್ಲಿ ಸ್ಟೇ ವೆಕೆಟ್ ಮಾಡಿಸಿಲ್ಲ, ಅದು ಇನ್ನು ಮೆಮೊ ಹಾಕೋಬೇಕು. ಸೊ ಅದೆಲ್ಲ ಇದೆ. ಅದರ ಜೊತೆ ಈಗ ಚುನಾವಣೆ ವಿಷಯಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ನೋಡಿ, ನೇಮಕಾತಿಗಳು ಎಷ್ಟೇ ಆದರೂ ಕೂಡ ಪಾರದರ್ಶಕವಾಗಿ ರಿಕ್ರೂಟ್ಮೆಂಟ್ಗಳನ್ನ ಮಾಡಿಲ್ಲ ಅಂತಂದ್ರೆ ಎದಕ್ಕೆ ಬಂತ ಹೇಳಿ. ಈಗ KSL ಆಗಿರ್ಬೋದು, PDOL ಆಗಿರ್ಬೋದು, CTI ಆಗಿರ್ಬೋದು, ಎಸ್ಪೆಷಲಿ PDO HKL ಅಂತೂ ನೇರವಾಗಿ ಎಷ್ಟೋ ಸಾಕ್ಷಿಗಳಿದ್ರು ಕೂಡ ಯಾರೂ ಮುಂದೆ ಬರಲಿಲ್ಲ, ಫೈಟ್ ಮಾಡಲಿಲ್ಲ. ಸೊ ಇವನ್ ಅದನ್ನ ಅಲ್ಲಿಗೆ ನಿಲ್ಲಿಸಿದ್ರು, 24 ಜನರ ಮೇಲೆ FIR ಹಾಕಿ. ಸೊ ಇವನ್ ಈಗ KS ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಈಗ ನೋಡಿ, ಕೋರ್ಟ್ ವಿಷಯದಲ್ಲಂತೂ ಸ್ಪಷ್ಟವಾಗಿ ಹೇಳ್ತೀನಿ, ಒಂದು ನನಗೆ ನಂಬಿಕೆ ಇರುವಂಥದ್ದು, ಮಧು ಅವರ ಪ್ರಕರಣದಲ್ಲಿ ಖಂಡಿತವಾಗಿ 56 ಏನು ರಿಸರ್ವೇಶನ್ ಇಶ್ಯೂ KIT ಎಲ್ಲದು ಆದೇಶ ಆಗಿತ್ತು. ಸೊ ಅದು 100% ಈ ಕೇಸಲ್ಲಿ ಇದು KS ಹೊಡೆಯೋಕೆ ಸಾಧ್ಯನೇ ಇಲ್ಲ. KS ಅಲ್ಲ, ಇನ್ CTI PDO ಕೂಡ ಎಫೆಕ್ಟ್ ಆಗುತ್ತೆ. ಇನ್ನು ಅದರ್ವೈಸ್ ಅದನ್ನು ಬಿಟ್ಟು ಇನ್ನು ಈಗ ಕರಪ್ಷನ್ ಅಂದರೆ ಆಗಿರೋ ಭ್ರಷ್ಟಾಚಾರದ ಬಗ್ಗೆ ಏನು ಆರೋಪಗಳಿದೆ ಅದರ ಬಗ್ಗೆ ನಾವು ಧ್ವನಿ ಎತ್ತಿಲ್ಲ ಅಂದರೆ ಖಂಡಿತವಾಗಿ ಹೇಳ್ತೀನಲ್ಲ, ಇದನ್ನು ಕೂಡ ಅವರು ಯಾವ ರೀತಿ ಬೇಕೋ ಆ ರೀತಿ ಟರ್ನ್ ಮಾಡ್ತಾರೆ. ತುಂಬ ಜನ ನಿನ್ನೆಯಿಂದ ನನಗೆ ಸರಿಸುಮಾರು ಒಂದು 100-150 ಜನ ಮೆಸೇಜ್ ಮಾಡಿದ ಒಂದು ವಿಷಯ, ನೀವು ಹುಷಾರಾಗಿರಿ, ಈ ವಿಷಯದಲ್ಲಿ ಧ್ವನಿ ಎತ್ತಿದ್ದೀರಾ. ತುಂಬ ಅಂತ ಹುಷಾರಾಗಿರೋಕೆ ತಪ್ಪು ನಾವು ಮಾಡಿಲ್ಲ, ಯಾವನೋ ಕೊಟ್ಟ ಹಣವನ್ನ ಹೇಸಿಗೆಯನ್ನು ನಾವು ತಿಂದಿಲ್ಲ. ತಿಂದಿರೋರು ಹೆದರ್ಬೇಕು, ಅವರು ಹುಷಾರಾಗಿರ್ಬೇಕು, ನಾವಲ್ಲ. ಇದನ್ನು ನೀವು ನೆನ್ಪಿಟ್ಕೊಂಡ್ಬಿಡಿ. ತಪ್ಪು ನಾವೇನು ಮಾಡಿಲ್ಲ ಇಲ್ಲಿ. ನಾವು ನಿಯತ್ತಾಗಿ ಓದಿದ್ದೀವಿ, ಪರೀಕ್ಷೆ ಬರೆದಿದ್ದೀವಿ, ನಾವು ಆಯ್ಕೆ ಆಗಿಲ್ಲ. ಬಟ್ ಅವರು ಮಾಡಿದ್ದಾರೆ ಕೆಲಸಕ್ಕೆ, ಹೆದರ್ಬೇಕಷ್ಟೇ. ನೀವು ಈ ವಿಷಯವನ್ನ ತಲೆಯಿಂದ ತೆಗೆದುಹಾಕಿ. ಎಷ್ಟೋ ಜನಕ್ಕೆ ಅಕ್ಕಪಕ್ಕದ ಮನೆಯವರು ಯಾರು ಏನು ಮಾಡಿದ್ದಾರೆ, ಹೆಂಗಾಗಿದ್ದಾರೆ ಅಂತ ಗೊತ್ತಿರುತ್ತೆ. ಯಾರು ಬಂದು ಮುಂದೆ ಬಂದು ಸಾಕ್ಷಿ ಹೇಳೋಕೆ ರೆಡಿ ಇಲ್ಲ, ಹೆದರ್ತಾರೆ. ಮೊನ್ನೆ ಯಾರೋ ಒಬ್ರು ಕಾಲ್ ಬಂದಿತ್ತು, ಸರ್ ಹಿಂಗೆ ಇಂಟರ್ವ್ಯೂಗೆ ನಾನು ಆಯ್ಕೆ ಆಗಿದ್ದೀನಿ ಒಂದರಲ್ಲಿ, ಈ ರೀತಿ ಹಣದ ಆಮಿಷ ಸೊ ಅದು ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಕಾಲ್ ಮಾಡಿ ಅದು ನಂಬರ್ ಕೊಡಿ, ನಾವು ಅದೇನೋ ಮಾಡ್ತೀವಿ ಅಂದರೆ ಮುಗೀತು, ಸ್ವಿಚ್ ಆಫ್ ಫೋನ್, ನಮ್ಮ ನಂಬರ್ನೇ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ರು. ಹಿಂಗಾದ್ರೆ ಅಂತ ನೀವೇ ಹೆದರ್ಕೊಂಡ್ರೆ, ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಕಂಡುಕೊಂಡಿಲ್ಲ ಅಂದರೆ ನಾಳೆ ಇಂಟರ್ವ್ಯೂ ಮುಗಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಬಿಡಿ ಅದೇನು ಅಂತ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ದಯವಿಟ್ಟು ಹೇಳ್ತಾ ಇದ್ದೀನಿ. ಇದು ಕೋರ್ಟ್ ವಿಷಯ, ಲೋಕಾಯುಕ್ತ ಕೊಡೋದು ಅಥವಾ CBI ಕೊಡೋದು, ಇನ್ನೊಂದು ಪ್ರೊಟೆಸ್ಟ್ ಕೂಡ ನೀಡಿದೆ. ಈ ವಿಷಯದ ದೊಡ್ಡ ಮಟ್ಟದ ಹೋರಾಟ ಆಗಬೇಕಿದೆ, ಮಾಧ್ಯಮಗಳ ಗಮನ ಸೆಳಿ ಇಡೀ ರಾಜ್ಯಾದ್ಯಂತ ಇದು ಸುದ್ದಿ ಆಗಬೇಕಿದೆ. ಸುಮ್ಮನೆ ಬಿಟ್ಟರೆ ಮುಂಬರುವ ಬಹುದೊಡ್ಡ ನೇಮಕಾತಿಗಳಿದೆ. 2000 FDH SDHF 400 KS ಇದೆ. ಸೊ ಅದು ನೇಮಕಾತಿಗೆ ಇನ್ನಷ್ಟು ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ, ಆಗ ನೀವು ಅನುಭವಿಸ್ಬೇಕಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬರೀ ನೇಮಕಾತಿ ಅಂತ ಕುಂತ್ರೆ ನೇಮಕಾತಿ ಏನೋ ಮಾಡ್ತಾರೆ, ಇಲ್ಲ ಅಂತಲ್ಲ, ಓಕೆ, ಅದು ಬೇಕಿದೆ, ನೀಡಿದೆ. ಹಂಗಂತ ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಆಲ್ರೆಡಿ ಸಮಸ್ಯೆಗಳನ್ನ ಸರ್ಕಾರ ಸೃಷ್ಟಿಸಿದೆ. ಈಗ ಅವರೆಲ್ಲ ಬಿಡಲ್ಲ ಅಷ್ಟು ಈಸಿಯಾಗಿ. ಅದು ತುಂಬಾ ವಿಚಿತ್ರವಾಗಿದೆ. ಅದು ಈ ಒಳ ಮೀಸಲಾತಿ, ಇದು ನಿನ್ನೆ ಯಾರೋ ಗೆಜೆಟ್, ಅದು ಹಳೇದದು. ಸೊ ದಯವಿಟ್ಟು ಅಂತ ಯಾರೋ ತಲೆ ಕೆಡಿಸ್ಕೋಬೇಡಿ. ಇರೋ ವಿಷಯ ಪ್ರಾಕ್ಟಿಕಲ್ ಆಗಿ ಹಿಂಗಿದೆ. ಸೊ ನಾವು ಎದುರ್ಕೊಂಡು ಕೂತ್ಕೊಂಡ್ರೆ ಏನೋ ಆಗುತ್ತೆ? ಏನೂ ಆಗಲ್ಲ. ಅವ್ರು ತಪ್ಪು ಮಾಡಿದ್ರೆ ತಾನೇ ಬರೋದು ನಮ್ಮ ಹತ್ರ. ಅವ್ರು ಬಂದರು ಅಂದರೆ ತಪ್ಪು ಮಾಡಿದ್ದಾರೆ 100% ಅಂತ. ಈಗ ನಾವು ಯಾರಿಗೋ ಹೇಳ್ತೀವಿ ಇಂಡೈರೆಕ್ಟ್ಲಿ, ಅವ್ನು ಫಸ್ಟ್ ರಿಯಾಕ್ಟ್ ಆದ ಅಂದರೆ ಅವ್ನು 100% ತಪ್ಪು ಮಾಡಿದಾನಂತಾನೆ ಅರ್ಥ. ರಿಯಾಕ್ಟ್ ಆಗಿಲ್ಲ, ಸುಮ್ಮನಿದ್ದ ಅಂದರೆ ಅವನೇನು ಮಾಡಿಲ್ಲ, ಅವ್ನಿಗೆ ಯಾಕೆ ಎಫೆಕ್ಟ್ ಆಗುತ್ತದು? ಸೊ ತಪ್ಪು ಮಾಡಿದ್ರು, ದುಡ್ಡು ಕೊಟ್ಟಿದ್ದೇ ನಿಜ ಆದರೆ, ಕರಪ್ಷನ್ ಮಾಡಿದ್ದೇ ನಿಜ ಆದರೆ ಅವ್ರು ರಿಯಾಕ್ಟ್ ಆಗ್ತಾರೆ, ಆಯಿತಾ? ಈ ನೇಮಕಾತಿಯನ್ನು ಮುಗಿಸ್ತಾ ಇದ್ರಿ ಯಾವಾಗಲೂ. ಬಟ್ ಏನೋ ಒಂದು ಮಧು ಅವರ ಒಂದು ಕೇಸ್ ಇದೆ ಅಲ್ಲಿ ಪ್ರಕರಣ, ಸೊ ಅದ್ರ ಮೇಲೆ ನಿಂತಿದೆ ಅಷ್ಟೇ. ಇದು ಈವನ್ ಟ್ರಾನ್ಸ್ಲೇಷನ್ ಎರರ್ ಕೇಸಲ್ಲಿ ಕೂಡ ನಾವು ವಿನ್ ಆಗ್ತಾ ಇದ್ವಿ 100%. ಅದಂತೂ ಶೋರ್ ಇತ್ತು. ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಕೂಡ ಗೆಲುವಿತ್ತು. ಬಟ್ ಹೇಳ್ತೀನಲ್ಲ, ನಾನು ಎಲ್ಲ ಪಿಟಿಷನರ್ಸ್ಗೂ ನಾನು ತಪ್ಪು ಅಂತ ಹೇಳ್ತೇನೆ. ಕೆಲವರು ಮಾಡಿದಂಥ ಕೆಲಸಕ್ಕೆ ಅಲ್ಲಿ ಈ ರೀತಿ ಆಗಿದೆ. ಅದು ಯಾರು ಕೆಲವರು ಅನ್ನುವಂಥದ್ದನ್ನ ಸದ್ಯದಲ್ಲಿ ಹೇಳ್ಬಿಡೋಣ ಎಲ್ಲನೂ ಕ್ಲಾರಿಟಿಯಾಗಿ. ಯಾಕೆಂದರೆ ತುಂಬ ದಿನ ಅದನ್ನು ವಿಷಯ ಮುಚ್ಚಿಡೋದು ಬೇಡ, ಎಲ್ರಿಗೂ ತಿಳಿಲಿ ಅದು. ಈಗ ನಿನ್ನೆ ಕೊಟ್ಟಂಥ ದೂರನ್ನು ಆಧರಿಸಿ ಆಗಿರ್ಬೋದು. ಈಗ ಮತ್ತಷ್ಟು ಕೆಲವೊಂದಿಷ್ಟು ಯಾರಾದರೂ ರೆಡಿ ಇದ್ದರೆ ಹೇಳಿ, ಖಂಡಿತವಾಗಿಯೂ ನೀವು ಮುನ್ನೆಲೆಗೆ ಬರಬೇಡಿ. ನಾವು ಮುಂದೆ ನಿಂತು ಅದನ್ನು ಕಂಪ್ಲೇಂಟ್ ಮಾಡಿಸ್ತೀವಿ. ನೀವು ನಿಮ್ಮ ಹತ್ರ ಏನು ಸಾಕ್ಷಿ ಇದೆಯೋ ಅಥವಾ ಏನಿದೆ ಧೈರ್ಯವಾಗಿ ಹೇಳಿ, ಓಪನ್ ಆಗಿ. ಯಾವುದಕ್ಕೆ ಹೆದರಬೇಡಿ. ಯಾಕೆ ಅಂತಂದರೆ ಹೆದರೋದಕ್ಕೆ ನಾವು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದವ್ರು ಹೆದರಬೇಕಿಲ್ಲಿ. ಪ್ರತಿ ಬಾರಿ ಕೂಡ ನಾವೇ ಹಿಂದೆ ಸರಿತೀವಿ ಅಂತಂದರೆ ಒಂದು ದೊಡ್ಡ ಭ್ರಷ್ಟಕೂಟಕ್ಕೆ ನಾವೇ ಆಹ್ವಾನ ಕೊಟ್ಟಂತೆ.
ತಪ್ಪು ಮಾಡಿದವನಿಗಿಂತ ತಪ್ಪು ಮಾಡೋದಕ್ಕೆ ಸಹಾಯ ಮಾಡೋನು ದೊಡ್ಡ ಅಪರಾಧಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇವತ್ತು ನಾವು ಅನುಭವಿಸಿರೋ ಸಮಸ್ಯೆ ನಾಳೆ ಇನ್ನೊಬ್ರು ಬಂದು ಅನುಭವಿಸಬಾರ್ದು. ಸೊ ನಮ್ಮಲ್ಲಿ ಆ ಕಾಳಜಿ ಇರಲಿ. ಅಟ್ಲೀಸ್ಟ್ ಸಮಾಜಕ್ಕೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋಂಥ ಒಂದು ಪ್ರಶ್ನೆಯನ್ನು ನಿಮಗೆ ನೀವು ಕೇಳ್ಕೊಳ್ಳಿ. ದಯವಿಟ್ಟು ನೇಮಕಾತಿ ಏನೋ ಅದು ಸದ್ಯಕ್ಕಂತೂ ಹೇಳ್ತೀನಲ್ಲ, ಕ್ಲಾರಿಟಿಯಾಗಿ ಹೇಳೋಕ್ಕಾಗಕ್ಕೆ ಸಾಧ್ಯವೇ ಇಲ್ಲ. ಹೆಂಗೆ ಯಾರು ಏನು ಕೇಸ್ ಹಾಕ್ತಾರೆ 100% ಹೇಳ್ತೀನಲ್ಲ, ಆಲ್ರೆಡಿ ಆ ವಿಷಯದ ಬಗ್ಗೆ ಚರ್ಚೆ ತುಂಬ ನಡೀತಾ ಇದೆ. ಈಗ ಒಳ ಮೀಸಲಾತಿ ಜಾರಿ ಮಾಡಿದೆ ಸರ್ಕಾರ. ಸೊ ಆ ಸಮುದಾಯಕ್ಕೆ ನ್ಯಾಯ ಕೊಟ್ಟಿದೆ ಒಂದು ಪಾರ್ಟ್. ಬಟ್ ಇನ್ನೊಂದು ಪಾರ್ಟ್ ಬೇರೆಯೇ ಇದೆ, ಅದನ್ನು ಸರ್ಕಾರವೇ ಉದ್ದೇಶಪೂರ್ವಕವಾಗಿ ಸರ್ಕಾರದಲ್ಲಿರೋರೇ ಮಾಡಿಸ್ತಾರೆ ನೋಡಿ. ಹಂಗಿದೆ ಸಿಚುವೇಶನ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಗಿರೋ ಕರಪ್ಷನ್ ವಿರುದ್ಧ ಕೂಡ ದೊಡ್ಡ ಮಟ್ಟದ ಧ್ವನಿ ಎತ್ತಬೇಕಿದೆ. ಸುಮ್ಮನೆ ಕೂತ್ಕೊಂಡ್ರೆ ನಾವು ಬಲಿಪಶು ಆಗ್ತೀವಿ. ಸೊ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಆನ್ಲೈನಲ್ಲೂ ಆಫ್ಲೈನಲ್ಲೂ ಕೂಡ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನಮಗೆ. ಸೊ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿದ್ರ ವಿರುದ್ಧ ಧ್ವನಿಯಾಗಿ ನಿಂತರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ನಾವು ಇಂಡಿವಿಜುವಲ್ ಆಗಿ ಎಫರ್ಟ್ ಮಾಡಿದಾಗ ಅದು ನೀವು ಟಾರ್ಗೆಟ್ ಆಗ್ಬೋದು, ಅದು ಬೇರೆ. ಬಟ್ ನಮ್ಮಲ್ಲಿ ಒಗ್ಗಟ್ಟಿರಲಿ. ಯಾಕೆ ನಾವು ಇಷ್ಟು ಓಪನ್ ಆಗಿ ಹೇಳ್ತಾರೆ ಕರಪ್ಷನ್ ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆಯಿತಾ. ಈವನ್ ಲೋಕಾಯುಕ್ತದಲ್ಲಿ ಇರುವಂಥವ್ರಿಗೂ ಗೊತ್ತಿದೆ ಎಲ್ಲಿ ಹೆಂಗೆ ನಡೆಯುತ್ತೆ, ಎಲ್ಲಿ ಹೋಗ್ತಾರೆ, ಏನು ಕರಪ್ಷನ್ ಮಾಡ್ತಾರೆ ಅಂದ್ಬಿಟ್ಟು. ಏನು ಮಾಡ್ತೀರಾ, ಅವರೆಲ್ಲ ಕೆಲಸದಲ್ಲಿ ಅಧಿಕಾರದಲ್ಲಿ ಇರ್ತಾರೆ, ಯಾವುದೋ ಒಂದು ಹುದ್ದೆಲಿ ಇರ್ತಾರೆ. ಸೊ ಅವ್ರು ಬಾಯ್ ಬಿಡೋಕ್ಕಾಗಲ್ಲ, ಅವರಿಗೆ ಕಟ್ ಹಾಕಿರುತ್ತೆ ಆ ಒಂದು ವ್ಯವಸ್ಥೆ. ಸೊ ನಾವು ಫ್ರೀ ಇದ್ದವ್ರು ಅದನ್ನು ಮಾತಾಡುವಂಥ ಕೆಲಸ ಮಾಡಬೇಕು. ಸೊ ನೋಡಿ, ಈಗ ನಾವೇನೇನು ನಮ್ಮ ಕಡೆಯಿಂದ ಹಾನೆಸ್ಟ್ ಎಫರ್ಟ್ ಏನು ಮಾಡಬೇಕಿತ್ತು, ಸೊ ಅದೆಲ್ಲವನ್ನ ಮಾಡ್ತಾ ಇದ್ದೀವಿ. ಇನ್ನೂ ಸಾಧ್ಯವಾದಷ್ಟು ಮಾಡ್ತೀವಿ, ಖಂಡಿತವಾಗಿ ಅದನ್ನು ಬಿಡಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ, ಯಾರು ನನ್ನ ಬಗ್ಗೆ ಅಂತೂ 100% ಕಾನ್ಫಿಡೆಂಟ್ ಆಗಿರಿ. ನಾನು ಯಾರ ಒಂದು ಮಾತಿಗೂ ಕೂಡ ಕಾಂಪ್ರೋ ಆಗುವಂಥ ಮನುಷ್ಯ ಅಲ್ಲ. ಇವೇನು ಸ್ವತಃ ನಮ್ಮ ತಂದೆ ತಾಯಿ ಹೇಳಿದ್ರು ಕೂಡ ನಾನು ಆ ವಿಷಯವನ್ನು ಬಿಡಲ್ಲ. ಅಷ್ಟು ಒಂದು ಸಲ ನಿರ್ಧಾರ ತೆಗೆದುಕೊಂಡ್ಮೇಲೆ ಗಟ್ಟಿಯಾಗಿ ನಿಂತ ಮೇಲೆ ಮುಗಿದೋಯ್ತು, ಹಿಂದಕ್ಕೆ ಬರೋ ಮಾತೇ ಇಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ದೊಡ್ಡ ಮಟ್ಟದ ಹಗರಣ ಇದೆ. ನಾಟ್ ಓನ್ಲಿ ಒಂದಲ್ಲ, ಪ್ರತಿ ಇತ್ತೀಚೆಗೆ ನಡೆದಂಥ OBC ಗ್ರೂಪ್ ಆಫೀಸರ್, PDO, KS, CTA ಪ್ರತಿಯೊಂದು ನೇಮಕಾತಿಯಲ್ಲೂ ಅಕ್ರಮ ತುಂಬಿ ತುಳುಕ್ತಾ ಇದೆ. ಸೊ ಅದೆಲ್ಲವೂ ಬರೆಯಲಿಗೆ ಬರಬೇಕು ಅಂದರೆ ಒಂದು ಎಳೆ ಜಸ್ಟ್ ಹೊರಗೆ ಬರಬೇಕಷ್ಟೆ. ಅದು ಬರಬೇಕು ಅಂದರೆ ನಾವು ಪ್ರಯತ್ನ ಪಡಬೇಕು. ಆ ಪ್ರಯತ್ನ ತುಂಬ ಹಾನೆಸ್ಟ್ ಆಗಿರಬೇಕು, ತುಂಬ ಅಂದರೆ ತುಂಬ ಹಾನೆಸ್ಟ್ ಆಗಿ. ಸೊ ನಮ್ಮ ತಂಡ ಕೂಡ ಹಾಗೆ ಇರಬೇಕು. ಸೊ ದಯವಿಟ್ಟು ಈ ಒಂದು ವಿಷಯದಲ್ಲಿ ನಾನು ಮೊನ್ನೆ ಕೂಡ ಹೇಳಿದ್ದೀನಿ, KPSC ವಿರುದ್ಧದ ಹೋರಾಟ ಅಂತಂದರೆ ಅದು ಒಂದು ದೊಡ್ಡ ಶಕ್ತಿಶಾಲಿ ಪಡೆಯ ವಿರುದ್ಧ ಒಂದು ತೃಣಕ್ಕೆ ಸನ್ನಾದವು. ನಾವೇನೂ ಅಲ್ಲ, ಆ ಒಂದು ಅವರ ಮನಿ ಪವರ್, ಮಸಲ್ ಪವರ್ ಮುಂದೆ. ಸೊ ಆದರೂ ನಾವು ಅವ್ರ ವಿರುದ್ಧ ನಿಲ್ತೀವಿ ಅಂದರೆ ತುಂಬ ಗಟ್ಸ್ ಇಟ್ಕೊಂಡು ಪ್ರಾಮಾಣಿಕವಾಗಿ ನಿಂತ್ಕೋಬೇಕು. ಅದಾದಮೇಲೆ ಸಿಗುವಂಥ ರಿಸಲ್ಟ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇದೆ, ಅದೊಂದು ಇತಿಹಾಸ ಕೂಡ ಸೇರುತ್ತೆ. ಸೊ ದಯವಿಟ್ಟು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಿ. ಧನ್ಯವಾದ.